ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದಕ್ಷಿಣ ವಲಯ ಆಯುಕ್ತರ ವ್ಯಾಪ್ತಿಗೆ ಒಳಪಡುವ ಕಂದಾಯ ಅಧಿಕಾರಿಗಳ ಕಚೇರಿಯಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೆಪಿ ನಗರದ ಆಂಜನೇಯ ಎಆರ್ ಅವರಿಂದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಒಂದು ಬಾರಿ ಪರಿಹಾರ ಯೋಜನೆ ಜಾಗೃತಿ ಕಾರ್ಯಕ್ರಮವನ್ನು ಜೆಪಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರದ ವತಿಯಿಂದ ಬಿಬಿಎಂಪಿ ವ್ಯಾಪ್ತಿಗೆ ಬರುವ ಆಸ್ತಿ ತೆರಿಗೆ ಬಾಕಿದಾರರಿಗೆ ಒಂದು ಬಾರಿ ಬಾಕಿ ಕಂದಾಯ ಪಾವತಿಸುವ ಯೋಜನೆ ಪದ್ಧತಿಯನ್ನ ಜಾರಿ ಮಾಡಲಾಗಿದ್ದು, ಈ ಯೋಜನೆ ದಿನಾಂಕ 31/7/2024 ಮಾತ್ರ ಜಾರಿಯಲ್ಲಿರುತ್ತೆ. ಆಸ್ತಿ ಮಾಲೀಕರು ಈ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಬೆಂಗಳೂರು ಮಹಾನಗರ ಪಾಲಿಕೆ ವಿಶೇಷ ಸೂಚನೆ. ಮಾನ್ಯ ಸರ್ಕಾರವು 31/7/2024 ಆಸ್ತಿ ಮಾಲೀಕರಿಗೆ, ಬಾಕಿದಾರರಿಗೆ ಕಳಕಳಿಯ ಮನವಿ, ಒನ್ ಟೈಮ್ ಸೆಟಲ್ಮೆಂಟ್ ಜಾರಿ ಮಾಡಿದೆ. ಒಂದು ಬಾರಿ ಪರಿಹಾರ ಯೋಜನೆ ಜಾಗೃತಿ ಕಾರ್ಯಕ್ರಮವನ್ನು ಈ ದಿವಸ ಜಯನಗರದ ಜೆಪಿ ನಗರ ಉಪವಲಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ. ಯಾರು ಸುಮಾರು ವರ್ಷಗಳಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದರ ಅವರುಗಳು ಬಡ್ಡಿ ರಹಿತ, ದಂಡರಹಿತ ಕಂದಾಯ ಪಾವತಿಸಲು ಮಾನ್ಯ ಸರ್ಕಾರವು ದಿನಾಂಕ 31/7/2024 ಪಾವತಿಸಲು ಅನುಕೂಲ ಮಾಡಿಕೊಟ್ಟಿದೆ. ಅದರಂತೆ ತಾವುಗಳು ತಮ್ಮ ಆಸ್ತಿ ಬೇಬಾಕಿ ಎಲ್ಲವನ್ನು ಪಾವತಿಸಲು, ದಂಡರಹಿತ, ಬಡ್ಡಿ ರಹಿತ ಪಾವತಿಸಲು ಕಳಕಳಿಯ ಮನವಿ. ದಿನಾಂಕ 31/7/2024 ಮಾತ್ರ ಈ ಅವಕಾಶ ಜಾರಿಯಲ್ಲಿರುತ್ತದೆ. ಒನ್ ಟೈಮ್ ಸೆಟಲ್ಮೆಂಟ್. ದಯವಿಟ್ಟು ತಾವುಗಳು ತಪ್ಪದೆ ಬೇಬಾಕಿ ದಾರರಾಗಿ ಮುಕ್ತಿ ಪಡೆಯಲು ತಮ್ಮಲ್ಲಿ ಕಳಕಳಿಯ ಮನವಿ. ಎಷ್ಟೇ ವರ್ಷ ಬಾಕಿ ಇದ್ದರು ಈ ಸ್ಕೀಮು ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಾರ್ವಜನಿಕರು, ಟ್ಯಾಕ್ಸ್ ಪೇಯರು ಇದನ್ನ ಅನುಕೂಲ ಪಡ್ಕೊಳ್ಳೋದು ಉಪಯುಕ್ತವಾಗಿದೆ. ಇದು ಯಾವ ರೀತಿ ಅಂತ ಹೇಳ್ತಾರೆ, ಯಾಕಂದ್ರೆ ಸರ್ಕಾರನೇ ಹಿಂದೆ ಬಂದು ಈ ಒಂದು ನಮಗೆ ಜಾಗೃತಿ ಮೂಡಿಸ್ಕೊಂಡು ಮಾಡ್ತಾ ಇದೆ. ಈ ಜನತೆಗೆ ಏನಾದ್ರು ಇಷ್ಟಪಡ್ತಾರೆ, ಯಾಕಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಮಾಡಿದ ಒಂದು ಕಾರ್ಯಕ್ರಮ ಏನು ಅನ್ನಿಸ್ತಾ ಇದೆ. ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರಬೇಕಾಗಿದೆ. ಸಮಾಜಕ್ಕೆ ಏನಾದ್ರು ಇಷ್ಟಪಡ್ತಾರೆ. ಆಸ್ತಿ ತೆರಿಗೆ ಕಟ್ಟಿದ್ರೆ ತುಂಬಾ ಮಹಾನಗರ ಪಾಲಿಕೆಗೆ ಅನುಕೂಲ ಆಗ್ತದೆ. ಅದರಿಂದ ಒಂದು ಬಾರಿ ಇದು ಮಾಡೋದ್ರಿಂದ ಬಡ್ಡಿ ಮನ್ನಾ ಮಾಡಿದ್ದಾರೆ, ಸರ್ಕಾರವೇ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಅದರಿಂದ ಇದು ಅನುಕೂಲ ಆಗುತ್ತೆ. ಹೊಸ ಸರ್ಕಾರದ ಮುಂದೆ ಬಂದು ಜಾಗೃತಿ ಯೋಜನೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು, ಯಾವ ರೀತಿ ನೀವು ಟ್ಯಾಕ್ಸ್ ಯಾವ ರೀತಿ ಇದರ ಉದ್ದೇಶ ವಿಶೇಷವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆದಾರರು ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಅವರೆಲ್ಲ ಮುಂದೆ ಬಂದು ಪಾವತಿಸಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಹಿಂದೆ 24% ಪ್ರತಿ ವರ್ಷ ಬಡ್ಡಿ ಇತ್ತು. ಪ್ರತಿ ವರ್ಷಕ್ಕೆ ಅಂದ್ರೆ ಸುಮಾರು 10 ವರ್ಷ ಕಟ್ಟಬೇಕು ಅಂದ್ರೆ ಸುಮಾರು ಬಡ್ಡಿ ಆಸ್ತಿ ತೆರಿಗೆಗಿಂತ ಹೆಚ್ಚಾಗಿ ಬರ್ತಾ ಇತ್ತು. ಅದನ್ನ ಮನ್ನಾ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ನೀಡುವ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಅದರ ಪ್ರಯುಕ್ತ ಬಿಬಿಎಂಪಿ ವತಿಯಿಂದ ನಾವು ಜಾಗೃತಿ ಕಾರ್ಯಕ್ರಮನ ಬಡಾವಣೆವಾರು ಎಲ್ಲ ಹಮ್ಮಿಕೊಂಡಿದ್ದೀವಿ. ಆದಷ್ಟು ಜನ ಬರ್ತಾ ಇದ್ದಾರೆ. ಅಂದರೆ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಬರ್ತಾ ಇಲ್ಲ, ಹೆಚ್ಚಾಗಿ ಕಮರ್ಷಿಯಲ್ ಪ್ರಾಪರ್ಟೀಸ್ನ ನಾವು ಅಪ್ರೋಚ್ ಮಾಡಿ ಅವ್ರನ್ನ ಟ್ಯಾಕಲ್ ಮಾಡಿ ಕಟ್ಟಿಸ್ತಾ ಇದ್ದೀವಿ. ಇದರ ಅವಕಾಶನ ಮಧ್ಯಮ ವರ್ಗದವರು ಪಡ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಮತ್ತೆ ಕೋರಿಕೆ ಬಿಬಿಎಂಪಿ ವತಿಯಿಂದ. ಅದೇ ರೀತಿ ಎಷ್ಟು ದಿನ ಒಂದು ಗಡುವು ಇರುತ್ತೆ ಸರ್ ಇದು ಕಟ್ಟಬೇಕಾಗಿದೆ? ಒಂದು ಉತ್ತಮವಾದ ಒಂದು ಸಂದೇಶ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸರ್ಕಾರ ಸಹ ಒಪ್ಪಿಗೆ ಕೊಟ್ಟು ಈ ಒಂದು ಕಾರ್ಯಕ್ರಮ ಜಾಗೃತಿಯನ್ನು ಮೂಡಿಸ್ತಾ ಇದೆ.
ಹೌದು ಸರ್, ಈ ವಿಷಯದಲ್ಲಿ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ದಿನಾಂಕ 31/7/2024 ಮಾತ್ರ ಈ ಅವಕಾಶ ಕೊಟ್ಟಿದ್ದಾರೆ. ಸರ್ಕಾರ ಹೇಳಿದಾಗ ನಾವು ಪಾಲಿಕೆ ನೌಕರರು ಕೇಳಬೇಕಾಗಿದ್ದರಿಂದ ಅದರ ಅವಧಿ ವರ್ಣನೆ ಎಲ್ಲರೂ ಕಟ್ಟಬೇಕು ಅಂತ ಎಲ್ಲರೂ ಕಳಕಳಿಯ ಮನವಿ ಮಾಡ್ತಾ ಇದೀವಿ. ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಸರ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಒನ್ ಟೈಮ್ ಸೆಟ್ಲ್ಮೆಂಟ್ ಒಂದು ಬಾರಿ ಯೋಜನೆ ಸ್ಕೀಮ್ ಅನ್ನು ಜಾರಿಗೆ ತಂದಿದೆ. ಅದರಂತೆ ನಾವು ಆಸ್ತಿ ಮಾಲೀಕರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾರು ಅತಿ ಹೆಚ್ಚು ವರ್ಷ ಬಾಕಿ ಉಳಿಸ್ಕೊಂಡಿದ್ದೀರಾ ಅವರಿಗೆ ದಂಡ ಮತ್ತು ಬಡ್ಡಿ ರಹಿತ ತೆರಿಗೆ ಪಾವತಿಸಿಕೊಳ್ಳಲು ಮಾನ್ಯ ಸರ್ಕಾರವು ಆದೇಶ ಜಾರಿ ಮಾಡಿರುತ್ತದೆ. ಅದರಂತೆ ಪಾಲಿಕೆಯು ಸಹ ದಿನಾಂಕ 31/7/2024 ಈ OTS ಪದ್ಧತಿ ತುಂಬ ಚೆನ್ನಾಗಿದೆ. ದಯಮಾಡಿ ಎಲ್ಲರೂ ಇದನ್ನು ಸದುಪಯೋಗಪಡಿಸಿಕೊಂಡು ಕಟ್ಟಬೇಕೆಂದು ಸಾರ್ವಜನಿಕರಿಗೆ ನಾರ್ತ್ ಈಸ್ಟ್ ಸೌತ್ ವೆಸ್ಟ್, ನಾರ್ತ್ ಈಸ್ಟ್ ಸೌತ್ ವೆಸ್ಟ್, ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಒಂದು ಬಾರಿ ಪರಿಹಾರ ಯೋಜನೆ. ಮಾನ್ಯ ಬೇಬಾಕಿದಾರರೇ, ದಯಮಾಡಿ ಕಂದಾಯ ಪಾವತಿಸಿ. ಹೀಗಾಗಿ ತಮ್ಮೆಲ್ಲರ ಸಹಭಾಗಿತ್ವ ಬಹಳ ಉಪಯುಕ್ತವಾಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ಸಹೋದರರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಕಂದಾಯಾಧಿಕಾರಿ ಜಯನಗರ, ಸಹಾಯಕ ಕಂದಾಯಾಧಿಕಾರಿ JP ನಗರ ಮತ್ತೆ ಜಯನಗರ ಅವರ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳನ್ನು ಜೋರಾಗಿ ಚಪ್ಪಲೆ ತಟ್ಟುವ ಮುಖಾಂತರ ಅವರು ಗೌರವಿಸುತ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.